ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಒಂದು ಸುಂದರವಾದ ಕಥೆಯನ್ನ ನೋಡೋಣ. ಇವತ್ತಿನ ಈ ಕಥೆಯಲ್ಲಿ ಕಿಕಿ ಹಕ್ಕಿ ತನ್ನ ಗೆಳೆಯರೆಲ್ಲ ತನಗೆ ಅವಮಾನ ಮಾಡಿದರೂ ತನ್ನ ತಾಳ್ಮೆಯ ಪ್ರಭಾವದಿಂದ ಒಬ್ಬ ಮಾಂತ್ರಿಕನಿಂದ ಅವರನ್ನೆಲ್ಲ ಹೇಗೆ ಉಳಿಸಿತು ಎಂದು. ಅದಕ್ಕೂ ಮುನ್ನ ನೀವು ನಮ್ಮ ಪುಟಾಣಿ ಲೋಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ? ಇಲ್ಲಾಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮ್ಗಾಗಿ ಕಾದಿವೆ. ಒಂದು ಸುಂದರವಾದ ಕಾಡು. ಅಲ್ಲಿನ ಪ್ರಾಣಿಗಳಿಗೆ ಒಂದು ವಿಚಿತ್ರ ಅಭ್ಯಾಸವಿತ್ತು. ಅವು ಯಾವತ್ತೂ ಸುಮ್ಮನೆ ಕೂರ್ತಿರ್ಲಿಲ್ಲ. ಸದಾ ಓಡುವುದು, ಕೂಗುವುದು ಮಾಡುತ್ತಿದ್ದವು. ಆ ಕಾಡಿನಲ್ಲಿ ಕಿಕಿ ಎಂಬ ಪುಟ್ಟ ಬೆಳ್ಳಿ ಬಣ್ಣದ ಹಕ್ಕಿ ಇತ್ತು. ಅದು ಇತರ ಹಕ್ಕಿಗಳಂತೆ ವೇಗವಾಗಿ ಹಾರುತ್ತಿರಲಿಲ್ಲ ಅಥವಾ ಜೋರಾಗಿ ಕೂಗುತ್ತಿರಲಿಲ್ಲ. ಇತರ ಹಕ್ಕಿಗಳು ಕಿಕಿಯನ್ನು ನೋಡಿ ತಮಾಷೆ ಮಾಡುತ್ತಿದ್ದವು. ನೀನು ತುಂಬಾ ನಿಧಾನ, ನಿನಗೆ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಹೀಯಾಳಿಸುತ್ತಿದ್ದವು. ಒಂದು ದಿನ ಕಾಡಿಗೆ ಒಬ್ಬ ಮಾಂತ್ರಿಕ ಬೇಟೆಗಾರ ಬರುತ್ತಾನೆ. ಅವನು ತನ್ನ ಮಾಂತ್ರಿಕ ಬಲೆಯಿಂದ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಕದ್ದು ಬಿಡುತ್ತಾನೆ. ಈಗ ಕಾಡಿನಲ್ಲಿ ಯಾವುದೇ ಶಬ್ದವಿಲ್ಲ. ಪಕ್ಷಿಗಳಿಗೆ ಹಾಡಲು ಬರುತ್ತಿಲ್ಲ. ಸಿಂಹಕ್ಕೆ ಗರ್ಜಿಸಲು ಬರುತ್ತಿಲ್ಲ. ಇಡೀ ಕಾಡು ಮೌನವಾಗಿ ಭಯಾನಕವಾಗಿ ಕಾಣುತ್ತಿದೆ. ಬೇಟೆಗಾರ ಹೇಳುತ್ತಾನೆ, ಯಾರು ಅತ್ಯಂತ ಮಧುರವಾದ ಮತ್ತು ಶಾಂತವಾದ ರಾಗವನ್ನು ಹಾಡುತ್ತಾರೋ ಅವರಿಗೆ ಮಾತ್ರ ಧ್ವನಿ ವಾಪಸ್ ಸಿಗುತ್ತದೆ. ಎಲ್ಲ ಪ್ರಾಣಿಗಳು ಪ್ರಯತ್ನಿಸುತ್ತವೆ, ಆದರೆ ಅವುಗಳ ಗಡಿಬಿಡಿಯ ಸ್ವಭಾವದಿಂದಾಗಿ ಯಾವುದೇ ರಾಗ ಹೊರಬರುವುದಿಲ್ಲ. ಈಗ ಕಿಕಿಯ ಸರದಿ. ಕಿಕಿ ಗಾಬರಿ ಬೀಳಲಿಲ್ಲ. ಅದು ಶಾಂತವಾಗಿ ಒಂದು ಮರದ ಕೊಂಬೆಯ ಮೇಲೆ ಕುಳಿತು ಕಣ್ಣು ಮುಚ್ಚಿತು. ಕಿಕಿ ಪ್ರಕೃತಿಯ ಶಬ್ದಗಳನ್ನು, ಅಂದರೆ ಗಾಳಿಯ ಸುಯಿ ಎನ್ನುವ ಶಬ್ದ, ಎಲೆಗಳ ಅಲುಗಾಟ, ಹರಿಯುವ ನೀರಿನ ಸದ್ದನ್ನು ಗಮನವಿಟ್ಟು ಕೇಳಿಸಿಕೊಂಡಿತು. ಮೆಲ್ಲನೆ ಕಿಕಿ ತನ್ನ ಪುಟ್ಟ ಕೊಕ್ಕನ್ನು ತೆರೆದು ಪ್ರಕೃತಿಯ ಆ ಧ್ವನಿಗೆ ತಕ್ಕಂತೆ ಮಧುರವಾದ ರಾಗವನ್ನು ಹೊರಹಾಕಿತು. ಆ ಹಾಡು ಎಷ್ಟು ಸುಂದರವಾಗಿತ್ತೆಂದರೆ ಮಾಂತ್ರಿಕನೇ ಮಂತ್ರಮುಗ್ಧನಾದ. ಕಿಕಿಯ ಹಾಡು ಕೇಳಿ ಮಾಂತ್ರಿಕನ ಮನೆ ತಾನಾಗಿಯೇ ಹರಿದು ಹೋಯಿತು. ಕಾಡಿನ ಎಲ್ಲ ಪ್ರಾಣಿಗಳಿಗೆ ತಮ್ಮ ಧ್ವನಿ ಮರಳಿ ಸಿಕ್ಕಿತು. ಸಿಂಹ, ಆನೆ, ನವಿಲು ಎಲ್ಲವೂ ಕಿಕಿಗೆ ಧನ್ಯವಾದ ಹೇಳಿದವು. ಅವುಗಳಿಗೆ ಅರ್ಥವಾಯಿತು, ಜೋರಾಗಿ ಕೂಗುವುದು ಶಕ್ತಿಯಲ್ಲ, ತಾಳ್ಮೆಯಿಂದ ಇರುವುದು ಅಸಲಿ ಶಕ್ತಿ ಎಂದು. ಮಾಂತ್ರಿಕನು ತನ್ನ ತಪ್ಪನ್ನು ಒಪ್ಪಿಕೊಂಡು ಆ ಕಾಡನ್ನು ಎಂದೂ ತೊಂದರೆ ಮಾಡದಂತೆ ವಚನ ನೀಡಿ ಹೊರಟು ಹೋದನು. ಈಗ ಕಿಕಿ ಕಾಡಿನ ಅತ್ಯಂತ ಪ್ರೀತಿಯ ಹಕ್ಕಿಯಾಯಿತು. ಆದರೆ ಅದು ಈಗನೂ ಮೊದಲಿನಂತೆಯೇ ಶಾಂತವಾಗಿ ವಿನಯದಿಂದ ಇತ್ತು. ಕಾಡಿನ ಎಲ್ಲ ಪ್ರಾಣಿಗಳು ಈಗ ವಾರಕ್ಕೊಮ್ಮೆ ಮೌನ ದಿನವನ್ನು ಆಚರಿಸಲು ನಿರ್ಧರಿಸಿದವು. ಏಕೆಂದರೆ ಮೌನದಲ್ಲಿಯೇ ದೊಡ್ಡ ಶಕ್ತಿ ಇದೆ ಎಂದು ಅವುಗಳಿಗೆ ತಿಳಿದಿತ್ತು.
ತಾಳ್ಮೆ ಮತ್ತು ಏಕಾಗ್ರತೆ ಜಗತ್ತಿನ ಯಾವುದೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಲ್ಲದು. ನಮ್ಮನ್ನು ನಾವು ಇತರರೊಂದಿಗೆ ಹೋಲಿಸಿಕೊಳ್ಳಬಾರದು. ಪ್ರತಿಯೊಬ್ಬರಲ್ಲೂ ಒಂದು ವಿಶಿಷ್ಟ ಶಕ್ತಿ ಇರುತ್ತದೆ. ಮಕ್ಕಳೇ, ನಿಮಗೆ ಈ ನೀತಿ ಕಥೆ ಇರುವ ವಿಡಿಯೋ ನಿಮಗೆ ಇಷ್ಟವಾಯಿತೇ? ಹಾಗಿದ್ದರೆ ಮತ್ತೇಕೆ ತಡ? ನಿಮಗೆ ನೆನೆಸುತ್ತಿದೆ ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಪುಟಾಣಿ ಮಾಯಾಲೋಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.